ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೆಂಚರಸ್ ಕನ್ನಡಿಗ ಚಿನ್ನಸ್ವಾಮಿ ಮಾತಾಡ್ತಾ ಇದ್ದೇನೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇದು ನನ್ನ ಮೊದಲ ಬೈಕ್ ರಿವ್ಯೂ ವಿಡಿಯೋ. ನಮ್ಮ ಫ್ಯಾಮಿಲಿಯಲ್ಲೇ ಇರೋ ಒಂದು ಬೈಕ್ ಟಿ ವಿ ಎಸ್ ಚಾಂಪರ್ 50, ಅದರ ವೀಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ಗೂ ಒಳ್ಳೆ ಪ್ರತಿಕ್ರಿಯೆ ಮತ್ತು ಲೈಕ್ಸ್ ಕಮೆಂಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮತ್ತು ಫಾಲೋ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಳ್ಳೆ ಬೈಕ್ಸ್ ಆಲ್ರೆಡಿ ಸ್ಟಾಪ್ ಆಗಿರೋ ಬೈಕ್ಸ್, ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿರೋ ಬೈಕ್ಸ್ನ ನಾನು ಹುಡುಕಿ ರಿವ್ಯೂ ಮಾಡಿ ನಾನು ನಿಮಗೆ ಹಾಕ್ತೀನಿ. ಸೊ ಇದೇ ಥರ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ. ಈ ಬೈಕ್ನ ಒಂದು ಹಿಸ್ಟ್ರಿ ಮತ್ತು ಸ್ಪೆಸಿಫಿಕೇಷನ್ ನಾವು ತಿಳ್ಕೊಬೇಕು ಅಂದರೆ, ಟಿ ವಿ ಎಸ್ ಇದು ಒಂದು ಭಾರತೀಯ ಮೂಲ ಕಂಪನಿ. ಟಿ ವಿ ಸುಂದರಂ ಅವರ ನೇತೃತ್ವದ ಒಂದು ಕಂಪನಿ. ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೊಸೂರಲ್ಲಿದೆ. ಆ್ಯಕ್ಚುಲಿ ಇವಾಗಿನ ಒಂದು ಟಿ ವಿ ಎಸ್ ಅಪಾಚಿ, ಟಿ ವಿ ಎಸ್ ಎಲ್ಲ ಬ್ರ್ಯಾಂಡ್ ಕಂಪನೀಸ್ನ ಮೊದಲ ಒಂದು ಬೈಕ್. ಇದರ ಒಂದು ಹಿಸ್ಟ್ರಿ ನಾವು ತಿಳ್ಕೊಬೇಕು ಅಂದರೆ, ಟಿ ವಿ ಎಸ್ನ ಹಿಸ್ಟ್ರಿ 1911ರಲ್ಲಿ ಚೆನ್ನೈನಲ್ಲಿ ಒಂದು ಟ್ರಾವೆಲ್ ಕಮ್ಯುನಿಟಿನ ಸ್ಟಾರ್ಟ್ ಮಾಡ್ತಾರೆ, ಟಿ ವಿ ಟ್ರಾವೆಲ್ಸ್ ಅಂತ. ಸೊ ಅವರು ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಜನ್ರೇಷನ್ಸು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿ, ಆಮೇಲೆ ಆಟೋಮೊಬೈಲ್ ಸ್ಪೇರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಬರ್ತಾರೆ. ಆಮೇಲೆ ತದನಂತರ ಇವರು ಏನು ಮಾಡ್ತಾರೆ ಅಂದರೆ, ಆಟೋಮೊಬೈಲ್ ಇಂಡಸ್ಟ್ರಿಗೆ ಎಂಟ್ರ್ ಮಾಡ್ತಾರೆ. ಸುಜುಕಿ ಅವ್ರ ಜೊತೆ ಕಂಬೈಂಡ್ ಮಾಡಿ ಮೊದಲ ಮೊಪೆಡ್, ಟಿ ವಿ ಎಸ್ ಮೊಪೆಡ್ನ ಇವರು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ಟಿ ವಿ ಎಸ್ 50. ಮತ್ತು ಇದರ ಒಂದು ಸ್ಪೆಸಿಫಿಕೇಷನ್ ತಿಳ್ಕೊಬೇಕಂದ್ರೆ, 1980ಯಲ್ಲಿ 2 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ 50 cc, ಆಲ್ಮೋಸ್ಟ್ 49 cc ಬರುತ್ತೆ. ಮತ್ತು ಏನು ಅಂದರೆ 2.5 ಲೀಟರ್ಸು ಆಯಿಲ್ ಮಿಕ್ಸು, 50 ಕಿಲೋಮೀಟರ್ ಆಫ್ ಸ್ಪೀಡು ಮತ್ತು 50 ಕಿಲೋಮೀಟರ್ ಆಫ್ ಮೈಲೇಜು. ಮತ್ತು ಇದು ಕಿಕ್ಕು ಮತ್ತು ಪೆಡಲ್ ಸ್ಟಾರ್ಟು. ಸೊ ವೀಲ್ ಬಂದು ಡ್ರಿಮ್ ವೀಲು, ಸೊ ಬ್ರೇಕ್ ಬಂದು ಡ್ರಮ್ ಬ್ರೇಕು, ಸ್ಪೋಕ್ ವೀಲ್ಸು. ಮತ್ತು ಇದು ಸ್ಪೀಡೋಮೀಟರ್ ಒಂದು 50ಗೆ ಇದೆ. ಸೊ ಇದ್ರ ಒಂದು ವಿಶೇಷತೆ ಏನು ಅಂದರೆ, ಹಳ್ಳಿಗರಿಗೆ ಅದೇ ಆಲ್ಮೋಸ್ಟ್ ಆಲ್ ರೈತರಿಗೆ ತುಂಬ ಉಪಯುಕ್ತವಾದ ಬೈಕ್. ಆ ಒಂದು ಟೈಮಲ್ಲಿ 15,000 ಸಮಥಿಂಗ್, ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಪ್ರೈಸ್ ಹೇಳ್ತಾರೆ. ನನ್ನ ಫ್ಯಾಮಿಲಿಯಲ್ಲಿ ತೊಗೊಂಡಿರುವಾಗ 8,000 ಸಮಥಿಂಗ್, 1970 ಆಸುಪಾಸು, ಅಂದರೆ 1982 80 ಸಮಥಿಂಗಲ್ಲಿ ಈ ಬೈಕ್ನ ತೊಗೊಂಡು ನಮ್ಮ ಚಿಕ್ಕಪ್ಪ ಇಟ್ಕೊಂಡಿದ್ರು, ಮೆಕ್ಯಾನಿಕ್. ಅವ್ರು ಮಾಡಿಫೈಡ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ರು. ನಾನು ಇದನ್ನು ಓಡಿಸ್ತಾ ಇದ್ದೆ ಬಿಫೋರ್ ಕೋವಿಡ್. ಬೆಂಗಳೂರು ಬರೋದಕ್ಕೆ ಮುಂಚೆ ಈ ಗಾಡಿ ನಾನು ಓಡಿಸ್ತಾ ಇದ್ದೆ. ಇವಾಗ ಇದು ರನ್ನಿಂಗಲ್ಲಿಲ್ಲ, ಯಾಕಂದರೆ ಇದಕ್ಕೆ ಒಂದು ಕಾರ್ಪೊರೇಟ್ರು ಬ್ಲ್ಯಾಕ್ ಆಗಿ ಮತ್ತು ಇಂಜಿನ್ ಸೀಸ್ ಆಗಿದೆ. ಸೊ ಇದನ್ನು ಮಾಡಿಫೈಡ್ ಮಾಡಿಸ್ಬೇಕು ಅಂತ ಇದ್ದೀನಿ. ಇದನ್ನು ಮತ್ತೆ ಹಳೆ ರೂಪಕ್ಕೆ ಬರ್ಸ್ಬೇಕು ಅಂತ. ಇದು 2 ಕಲರ್ಸ್ ಇದೆ, ಒಂದು ಗ್ರೀನು ಮತ್ತು ಒಂದು ಡಾರ್ಕ್ ಬ್ಲೂ. ಸೊ ಆ್ಯಕ್ಚುಲಿ ಈ ಗಾಡಿ ಬಂದು ಬ್ಲೂ ಕಲರ್ ಇತ್ತು. ಅದನ್ನು ಆಮೇಲೆ ಮತ್ತೆ ಪೇಂಟ್ ಮಾಡಿಸಿ ನಮ್ಮ ಚಿಕ್ಕಪ್ಪ ಅವರು ಪಿಂಕ್ ಕಲರ್ ಇಟ್ಕೊಂಡಿದ್ರು. ಆಮೇಲೆ ನಾನು ಮತ್ತು ಇದು ಬ್ಲೂ ಕಲರ್ ಮಾಡಿಬಿಟ್ಟು ನನಗೆ ಬೇಕು ಅನ್ನೋ ಥರ ಮಾಡಿಫೈಡ್ ಮಾಡ್ಕೊಂಡಿದ್ದೆ. ಸೊ ಈ ಒಂದು ಗಾಡಿ ನಾನು ಮೊದಲು ಓಡ್ಸೋಕ್ಕೆ ಕಲ್ತಿದ್ದು, ಮೊದಲನೇ ಗಾಡಿ ಪರ್ಫೆಕ್ಟಾಗಿ ಗಾಡಿ ಓಡಿಸೋಕ್ಕೆ ಬೈಕ್ನ ನಮ್ಮ ಅಣ್ಣವ್ರ ಬೈಕಲ್ಲಿ ಕಲ್ತಿದ್ದೆ. ಆದರೆ ಈ ಬೈಕಲ್ಲಿ ನನಗೆ ಒಂದು ಸ್ವಲ್ಪ ಅಟ್ಯಾಚ್ಡ್ ಜಾಸ್ತಿ, ಯಾಕಂದರೆ ನಮ್ಮ ಚಿಕ್ಕಪ್ಪ ಅವ್ರ ಗಾಡಿ, ಅವರು ಚೆನ್ನಾಗಿ ಮಾಡಿಫೈಡ್ ಮಾಡಿ ಇಟ್ಕೊಂಡಿದ್ರು. ಸಿಂಗಲ್ ಕಿಕ್ಕಲ್ಲಿ ಸ್ಟಾರ್ಟ್ ಆಗೋಂಥ ಗಾಡಿ, ಮತ್ತು ಒಳ್ಳೆ ಮೈಲೇಜು 49 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಿತ್ತು ಆವಾಗಲೇ. ಸೊ ಈ ಗಾಡಿ ಒಂದು ಇವಾಗ ನಮ್ಮ ಒಂದು ಕೋಳಿ ಫಾರ್ಮ್ನಲ್ಲಿ ನಿಂತಿದೆ. ಇದು ಯೂಸ್ ಇಲ್ಲ, ಯಾಕಂದರೆ ಯೂಸ್ ಮಾಡ್ತಿಲ್ಲ, ಮಾಡಿಫೈಡ್ ಮಾಡಬೇಕು. ಸೊ ಆಯುಧ ಪೂಜೆಗಳಿಗೆ ತೆಗಿತೀವಿ, ಪೂಜೆ ಮಾಡ್ತೀವಿ, ಒಂದು ಫ್ಯಾಮಿಲಿ ರೆಸ್ಪೆಕ್ಟೆಡ್ ಗಾಡಿ. ಸೊ ಇದೇ ರೀತಿ ನನ್ನ ಒಂದು ವೀಡಿಯೋಗೆ ನೀವು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮುಂಬರುವ ದಿನಗಳಲ್ಲಿ ಒಳ್ಳೆ ಯಾವುದ್ಯಾವುದು ಗಾಡಿನ ಸ್ಟಾಪ್ ಮಾಡಿದರೆ ಅಂಥ ಗಾಡಿನ ಹುಡುಕಿ ನಾನು